ಇ-ಸ್ವತ್ತು ಅಂದರೇನು? ಇ-ಸ್ವತ್ತು ಕರ್ನಾಟಕ ಗ್ರಾಮ ಪಂಚಾಯತ್ಗಳ ಆಸ್ತಿ ದಾಖಲೆ ನಿರ್ವಹಣೆಗೆ ಬಳಸುವ ಡಿಜಿಟಲ್ ವ್ಯವಸ್ಥೆ. ಜಮೀನು, ಮನೆ, ಕಟ್ಟಡ, ತೆರಿಗೆ, ಅನುಮತಿ ಆಲ್ ರೆಕಾರ್ಡ್ಸ್ ಆರ್ ಸ್ಟೋರ್ಡ್ ಆನ್ಲೈನ್. ಇದು ಆರ್‌ಡಿಪಿಆರ್ ನಡಿ ಕಾರ್ಯನಿರ್ವಹಿಸುವ ಅಧಿಕೃತ ವ್ಯವಸ್ಥೆ. ಇ-ಸ್ವತ್ತುನ ಉಪಯೋಗಗಳು. ಯೂಸಸ್: 1. ಫಾರ್ಮ್ 9 ಪಡೆಯಲು. 2. ಫಾರ್ಮ್ 11 ಪಡೆಯಲು. 3. ಆಸ್ತಿ ವಿವರಗಳ ಆನ್ಲೈನ್ ಪರಿಶೀಲನೆ. 4. ನಕಲಿ ದಾಖಲೆಗಳನ್ನು ತಪ್ಪಿಸುವುದು. 5. ಬ್ಯಾಂಕ್ ಸಾಲ ಪಡೆಯಲು. 6. ಸರ್ಕಾರಕ್ಕೆ ಪಾರದರ್ಶಕತೆ. ಗ್ರಾಮ ಪಂಚಾಯತ್ನಲ್ಲಿ ಯಾವ ಆಸ್ತಿಗೆ ಯಾವ ದಾಖಲೆ ನೀಡಲಾಗಿದೆ ಎಂಬುದು ಸಿಸ್ಟಂನಲ್ಲಿ ಸ್ಪಷ್ಟವಾಗಿರುತ್ತದೆ. 1. ಫಾರ್ಮ್ 9 ಪಡೆಯಲು. ಜಮೀನು ಅಥವಾ ಆಸ್ತಿ ದಾಖಲೆ. ಆಸ್ತಿಯ ಮಾಲೀಕ ಯಾರು ಎನ್ನುವುದಕ್ಕೆ ಅಧಿಕೃತ ದಾಖಲೆ. 2. ಫಾರ್ಮ್ 11 ಪಡೆಯಲು. ಕಟ್ಟಡ ನಿರ್ಮಾಣಕ್ಕೆ ಅಥವಾ ಈಗಾಗಲೇ ನಿರ್ಮಿಸಿದ ಮನೆಯ ದಾಖಲೆ. ಕಟ್ಟಡಕ್ಕೆ ಗ್ರಾಮ ಪಂಚಾಯತ್ ಅನುಮತಿ ಪಡೆದಿರುವುದಕ್ಕೆ ಪ್ರಮಾಣ. 3. ಆಸ್ತಿ ವಿವರಗಳ ಆನ್ಲೈನ್ ಪರಿಶೀಲನೆ. ಜಮೀನು ಯಾರದು, ಎಷ್ಟಿದೆ, ಯಾವ ಸರ್ವೆ ನಂಬರ್ ಎಲ್ಲವನ್ನೂ ಡಿಜಿಟಲ್ನಲ್ಲಿ ನೋಡಬಹುದು. 4. ನಕಲಿ ದಾಖಲೆಗಳನ್ನು ತಪ್ಪಿಸುವುದು. ಎಲ್ಲ ದಾಖಲೆಗಳು ಸಾಫ್ಟ್ವೇರ್ ಮೂಲಕ ಜನರೇಟ್ ಆಗುವುದರಿಂದ ಡ್ಯೂಪ್ಲಿಕೇಟ್ ಅಥವಾ ಫೇಕ್ ಫಾರ್ಮ್ 9-11 ಸೃಷ್ಟಿಯಾಗುವುದಿಲ್ಲ. 5. ಬ್ಯಾಂಕ್ ಸಾಲ ಪಡೆಯಲು. ಬ್ಯಾಂಕುಗಳಿಗೆ ಫಾರ್ಮ್ 9 ಮತ್ತು ಫಾರ್ಮ್ 11 ಮಾನ್ಯ ದಾಖಲೆ. ಸಾಲ ಪಡೆಯುವುದು ಸುಲಭ. 6. ಸರ್ಕಾರಕ್ಕೆ ಪಾರದರ್ಶಕತೆ. ಗ್ರಾಮ ಪಂಚಾಯತ್ನಲ್ಲಿ ಯಾವ ಆಸ್ತಿಗೆ ಯಾವ ದಾಖಲೆ ನೀಡಲಾಗಿದೆ ಎಂಬುದು ಸಿಸ್ಟಂನಲ್ಲಿ ಸ್ಪಷ್ಟವಾಗಿರುತ್ತದೆ. ಇ-ಸ್ವತ್ವನ ಮುಖ್ಯ ಪ್ರಯೋಜನಗಳು. ಬೆನಿಫಿಟ್ಸ್: 1. ಪಾರದರ್ಶಕ ಮತ್ತು ಸುರಕ್ಷಿತ ದಾಖಲಾತಿ. ಹೆಚ್ಚು ನಂಬಿಕೆ ಮತ್ತು ಕಾನೂನುಬದ್ಧತೆ. 2. ಸುಲಭ ಮತ್ತು ವೇಗವಾದ ಸೇವೆ. ಕಾಗದದ ಕೆಲಸ ಕಡಿಮೆ, ಫೈಲ್ ಟ್ರ್ಯಾಕ್ ಮಾಡಲು ಸುಲಭ. 3. ಗ್ರಾಮ ಪಂಚಾಯತ್ ದಾಖಲೆಗಳ ಡಿಜಿಟಲೀಕರಣ. ಎಲ್ಲ ವಿವರಗಳು ಆನ್ಲೈನ್ನಲ್ಲಿ ಸೇಫ್ ಆಗಿರುತ್ತವೆ. 4. ಸಾರ್ವಜನಿಕರಿಗೆ ಲಾಭ. ಆಸ್ತಿ ಖರೀದಿ ಮಾರಾಟ ಸಮಯದಲ್ಲಿ ನಿಖರ ದಾಖಲೆ ದೊರೆಯುತ್ತದೆ. ಇ-ಸ್ವತ್ತು ದಾಖಲೆ ಎಲ್ಲೆಲ್ಲಿ ಸಿಗುತ್ತದೆ? 1. ನಿಮ್ಮ ಗ್ರಾಮದ ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ, ಸೆಕ್ರೆಟರಿ ಅಥವಾ ಪಿಡಿಒ ಮೂಲಕ. ಫಾರ್ಮ್ 9 ಮತ್ತು ಫಾರ್ಮ್ 11 ಇಲ್ಲಿ ಪಡೆಯಬಹುದು. 2. ತಾಲೂಕ್ ಪಂಚಾಯತ್. ಅಪ್ರೂವಲ್ ಪ್ರೊಸೀಜರ್ಸ್ ಇಲ್ಲಿ ನಡೆಯುತ್ತದೆ. 3. ಆನ್ಲೈನ್, ಗವರ್ಮೆಂಟ್ ಆಥರೈಸ್ಡ್ ಪೋರ್ಟಲ್ಸ್. ನಿಮ್ಮ ಜಿಪಿಐಡಿ ಅಥವಾ ಪ್ರಾಪರ್ಟಿ ಐಡಿ ಇದ್ದರೆ ಕೆಲವು ವಿಚಾರಗಳನ್ನು ಆನ್ಲೈನ್ನಲ್ಲಿ ನೋಡಬಹುದು. ನೋಟ್: ಫಾರ್ಮ್ 9-11 ಡೌನ್ಲೋಡ್ ಸಾಮಾನ್ಯವಾಗಿ ಪಂಚಾಯತ್ನ ಮುಖಾಂತರವೇ ಆಗುತ್ತದೆ.